ಏನಪ್ಪ ಇದು? ಆ ನಾನು ನನ್ನ ಗಂಡನು ಏನ್ ಮಾಡಕ್ ಹೋದ್ರು ಅದು ನಮ್ಗೆ ತಿರುಗ್ತೈತಲ್ಲಪ್ಪ. ಆ ಎಲ್ಲದ್ರಾಗನು ಅಲಸ್ಮಕ್ಕನೇ ಗೆಲ್ತಾ ಇದ್ದಾಳೆ. ದೇವ್ರೇ, ನಾವೇನ್ ಅನ್ಯಾಯ ಮಾಡಿದೀವಿ? ನಮ್ಗೆ ಯಾಕಿಂತ ಅನ್ಯಾಯ ಮಾಡಿದೆ? ನನ್ನ ಗಂಡ ಜೈಲ್ಗೆ ಹೋಗಂಗ ಆತಲ್ಲ ಇವತ್ತು. ಆ ಅಲ್ಲ, ಏನೆಲ್ಲ ಪ್ರಯತ್ನ ಮಾಡಿವಿ ಅಲಸ್ಮಕ್ಕುಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತಾನ. ಆದ್ರೆ ಏನೇ ಮಾಡಕ್ ಹೋದ್ರು ಅದ್ ನಮ್ಗೆ ಉಲ್ಟಾ ಹೊಡಿತೈತಲ್ಲಪ್ಪ. ಅಯ್ಯೋ, ನನ್ ಗಂಡ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದಾರೋ ಏನೋ ಜೈಲ್ನಾಗೆ. ಪೊಲೀಸ್ನವ್ರು ಒದಿತಾ ಇದಾರೋ ಏನೋ ದೊಣ್ಣೆ ತಕೊಂಡು. ಅಮ್ಮೋರೆ ಅಮ್ಮೋರೆ, ಏನ್ ಮಾಡ್ತಾ ಇದ್ದೀರಾ? ತಲೆ ಮೇಲೆ ಕೈ ಹೊತ್ಕೊಂಡು ಬನ್ನಿ ಅಮ್ಮೋರೆ, ಅಡುಗೆ ಮಾಡಿದೀನಿ, ಊಟ ಮಾಡಿ ಬರ್ರಿ. ಯಾಕೆ ಏನು ತಿಂದೇ ಇಲ್ಲ? ಬರ್ರಿ ಊಟ ಮಾಡಿವ್ರಂತೆ. ಇಕ್ಕೆಂಬರ್ಲ ಇಲ್ಗೇನೆ? ಅಯ್ಯ ಹೋಗೆ, ನಾನು ಚಿಂತೆ ನನಗಾಗಿದ್ರೆ ನಿನಗೆ ಚಿಂತೆ. ನನ್ನ ಗಂಡನ ಪೊಲೀಸ್ನವ್ರು ಹೇಳ್ಕೊಂಡು ಹೋಗ್ಯಾರಲ್ಲಪ್ಪ, ಅವ್ರನ್ನ ಹೆಂಗ್ ಬಿಡಿಸ್ಕೊಂಬರೋದು ಅಂತ ನಾನು ಚಿಂತೆ ಮಾಡ್ತಿದ್ರೆ ನೀನು ಉಣ್ಬಾ ಅಂತ ಕರಿತೀಯ. ಯಾವಳಿಗೆ ಉಂಬಕ್ ಸೇರುತ್ತಿ? ಅಲ್ಲ, ನಾವೇನೇ ಮಾಡಕ್ ಹೋದ್ರು ಎಲ್ಲದ್ರಾಗೂ ಲಕ್ಷ್ಮಿನೇ ಗೆಲ್ತಾ ಇದ್ದಾಳಲ್ಲ, ಹೆಂಗೆ ಇದು? ನಮ್ಗೆ ಯಾಕೆ ಹಿಂಗ ಆಗ್ತೈತಿ ಅಂತಾನ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಲಕ್ಷ್ಮಿಗೆ ಏನಾನ ಮಾಡಿ ಒಂದ್ ಗತಿ ಕಾಣಿಸ್ಬೇಕು ಅಂತಾನ ನಾನು ನನ್ನ ಗಂಡನು ಏನೇ ಮಾಡಕ್ ಹೋದ್ರು ಅದೆಲ್ಲನ ನಮ್ಗೆ ತಿರುಗ್ಬಾಣ ಆಗ್ತೈತಿ. ಯಾಕೆ ಹಿಂಗೆ ಅಂತಾನ ನಾನು ಚಿಂತೆ ಮಾಡ್ತಾ ಇದ್ದೀನಿ. ನಿನಗೆ ತಿಂಬ ಚಿಂತೆ. ತಿಮ್ಮಂಗಿದ್ರೆ ನೀನ್ ತಿನ್ನೋಗು, ನನಗೇನು ಬೇಡ. ಅಯ್ಯೋ ಅಮ್ಮರೇ, ನಂದು ತಿಂಬೋದು ಉಂಬೋದು ಎಲ್ಲ ಆತು. ನಾನು ಉಂಡೆ ಮತ್ತೀಗ ನಿಮ್ಮನ್ ಕರಿತಾ ಇರೋದು. ಉಣ್ ಬರ್ರಿ ಅಂತಾನ. ಅಂದ್ರೆ ಅಡ್ಗೆ ಮಾಡಿ ನೀನ್ ಮೊದ್ಲು ಉಂಡು ಆಮೇಲೆ ನಾನು ಕರಿತಾ ಇದೀಯೇನು? ಬಾರಿ ಇದೆಯ ಕಣೆ ಗುಲಾಬಿ ನೀನು. ಅಯ್ಯಯ್ಯೋ, ನಾನ್ ನೋಡು ಬಾಯ್ ತಪ್ಪಿ ಹೇಳ್ಬಿಟ್ನಲ್ಲಪ್ಪ. ಸುಮ್ನೆ ಆಮೇಲೆ ನಿಮ್ದು ಆದ್ಮೇಲೆ ಉಮ್ತೀನಿ ಅಂತ ಹೇಳಿದ್ರು ಆಗದಲ್ಲ. ಅಯ್ಯಯ್ಯೋ, ಏನೇ ಗುಲಾಬಿ, ನಮ್ಮನೆ ಬಂದಾಗಿಂದ ಹಂಗಾರೆ ಅಡುಗೆ ಆಗ್ತಿದ್ದಂಗೆ ನೀನೇ ಏನ್ ಮೊದ್ಲು ಉಂಬೋದು? ನೀನು ಉಂಡು ಆಮೇಲೆ ಎಲ್ಲಾರನ್ನು ಕರೆದು ಉಂಬಕ್ಕಿಕ್ಕದ? ನನಗೆ ಗೊತ್ತಿರ್ಲಿಲ್ಲಮ್ಮ. ನಮ್ದೆಲ್ಲ ಆದ್ಮೇಲೆ ನೀನು ಉಂಬ್ತೀಯ ಅಂತ ನಾನ್ ತಿಳ್ಕೊಂಡಿದ್ದೆ. ಇವತ್ತು ಗೊತ್ತಾಗ್ತೈತೆ ನೀನು ಬಂಡವಾಳ ಏನು ಅಂತಾನ. ಅಡುಗೆ ಮಾಡ್ಕೊಂಡು ನೀನ್ ಫಸ್ಟ್ ತಿಂದು ಬಿಡ್ತೀಯ ಅಲ್ವೇ? ಅಯ್ಯೋ ಅಮ್ಮೋರೆ, ಅದು ಹಂಗಲ್ಲ. ಅಡುಗೆ ಆದೇಡ್ಕೆನೆ ನಾನೇ ಮೊದ್ಲು ಯಾಕೆ ತಿಂತೀನಿ ಅಂತಂದ್ರೆ ಅದ್ರಾಗೆ ಉಪ್ಪು ಖಾರ ಏನಾನ ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲ ಸರಿ ಮಾಡ್ಬೋದಲ್ಲ. ಮೊದ್ಲೇ ಉಂಡ್ರೆ ಆಮೇಲೆ ನಿಮ್ತ ಬಯಸ್ಕೆ ತಪ್ಪುತ್ತಲ್ಲ, ಅದಕ್ಕೇನೆ ನಾನೇ ಮುಂಚೆಲೇನೆ ಉಮ್ತೀನಿ. ಅಷ್ಟೇನೆ, ಇನ್ನೇನು ಇಲ್ಲ. ನಾನು ಒಂದಿಷ್ಟು ಉಪ್ಪು ಖಾರ ಕಡಿಮೆ ಇದ್ರು ಜಾಸ್ತಿ ಇದ್ರು ಉಮ್ತೀನಿ ಅಮ್ಮವ್ರೆ. ಆದ್ರೆ ನಿಮಗೆ ಅಂತ ದಿಕ್ಬಾರ್ದು. ನಿಮಗೆ ಎಲ್ಲ ಸರಿಯಾಗಿರ್ಬೇಕು. ನಾನು ಮನೆ ಕೆಲಸ ಮಾಡ್ತೀನಿ, ಅಡುಗೆ ಮಾಡಿದ್ದೀನಿ ಅಂತಂದ್ರೆ ನಾನ್ ಮಾಡಿರೋ ಅಡುಗೆನ ನೀವೆಲ್ಲರೂ ಚೆನ್ನಾಗೈತಿ ಅಂತ ಹೇಳಿ ಉಣ್ಬೇಕು. ಅದಕ್ಕೇನೆ ಅಡುಗೆ ಅದೇ ಅಡ್ಗೆನೆ ನಾನೇ ಮೊದ್ಲು ಉಮ್ತೀನಿ ಅಷ್ಟೇ ಅಮ್ಮವ್ರೆ, ಇನ್ನೇನಿಲ್ಲ. ಅದ್ ಬಿಟ್ರೆ ಈಗ ಹೇಳಿ ಅಮ್ಮವ್ರೆ, ನಾನು ಮೊದ್ಲೇ ಉಂಬೋದು ಸರಿನೋ ತಪ್ಪೋ? ಅದಕ್ಕೇನಾ ನೀನ್ ಮೊದ್ಲು ಉಂಬೋದು? ಸರಿ ಸರಿ, ನನಗೆ ಸಿಟ್ಟು ಬಂದಿತ್ತು. ಮೊದ್ಲು ಇವಳೆ ಚಿಮ್ತಾಳಲ್ಲ ಮನೆ ಕೆಲಸ ಮಾಡೋಳು ಅಂತಾನ. ಸರಿ ಸರಿ, ನೀನ್ ಮಾಡೋದ್ರಾಗ ಏನು ತಪ್ಪಿಲ್ಲ, ನೀನೇ ಮೊದ್ಲು ಉಣ್ಣು. ಸದ್ಯ ಬಚಾವಾದೆ. ಏನೋ ಒಂದ್ ಹೇಳಿ ಅತ್ತ, ಇಲ್ಲ ಅಂದಿದ್ರೆ ಅಷ್ಟೇನೆ ಬಾಯಿಗೆ ಬಂದಂಗೆ ಹುಗಿಯರು ಅನ್ಸುತ್ತೆ. ಅಮ್ಮರೇ ಬರ್ರಿ, ಮತ್ತೆ ಊಟಕ್ಕೆ ಇಕ್ಕೊಡ್ತೀನಿ, ಊಟ ಮಾಡ್ಬರ್ರಿ. ಬ್ಯಾಡ ಕಣೆ ಗುಲಾಬಿ, ನನ್ಗೆ ಯಾಕನ ಹೊಟ್ಟಸ್ತಿಲ್ಲ. ನನ್ ಗಂಡ ಅಲ್ಲಿ ಉಂಡೆವ್ರು ತಿಂದೇವ್ರು ಇಲ್ವೋ? ಅದಕ್ಕೇನೆ ನನಗೇನು ಬೇಡ. ನೀನು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು, ಆಮೇಲೆ ಎತ್ತಿರ ಉಮ್ತೀನಿ ನಾನು. ನನ್ನ ಮಗ ಹೋಗ್ಯವನೇ, ನೋಡೋಣ ಅವನ್ ಬಂದು ಏನ್ ಹೇಳ್ತಾನೆ ಅಂತಾನೆ. ಸರಿ ಅಮ್ಮವ್ರೆ, ನಿಮ್ಮಿಷ್ಟ. ಅಮ್ಮವ್ರೆ, ಪೊದ್ದು ಆಲೇನೆ ಎದ್ದಾಗ ಹೋದವಳು ಮನೆಗೆ ಬಂದಿಲ್ಲ ಅಮ್ಮವ್ರೆ. ಪೊದ್ದು ಎಲ್ಗ ಹೋಗ್ಯವಳಪ್ಪ, ನೀವು ಒಯ್ದ್ರಿ ಅಂತಾನ ಅಳ್ತಿದ್ಲಲ್ಲ, ಬೇಜಾರ್ ಮಾಡ್ಕೊಂಡು ಎಲ್ಗನ ಓದ್ಲೋ ಏನೋ. ಬರ್ಲಿಲ್ವಲ್ಲ, ಇಟತಿ ಬರ್ಬೇಕಾಗಿತ್ತು ಅಮ್ಮವ್ರೆ ಮನೆಗೆ. ಅವಳು ಬಂದೇ ಇಲ್ಲ. ಅಯ್ಯೋ, ಅವಳು ಎಲ್ಗನ ಹೋಗ್ಲೇಳು, ಅವಳ ಚಿಂತೆ ನಿನಗೆ ಯಾಕೆ? ಇಲ್ಲೆಲ್ಲ ನಾ ಕುಕ್ಕೊಂಡಿರ್ತಾಳೆ, ಬತ್ತಾಳೆ ನಡಿ. ಅಪ್ಪೆ ಅದ್ ಮಂಡ್ಯದ ಇನ್ ಎಲ್ಗೋಗುತ್ತೆ. ಯಮ್ಮ ಪೊದ್ದು ಬಂದ್ಲೆ ಮನೆಗೆ? ಆಗಲ್ಲ ಪಾಪ, ನೀನು ಲಾಯರ್ ನೋಡಕ್ ಹೋಗ್ತೀನಿ ಅಂತಂದ್ರೆ ಹೋಗ್ಲಿಲ್ವೇ ನೀನು? ಅದನ್ನೇ ನೋಡೋಣ ಅಂತ ಹೇಳಿ ಹೋದೆ. ಆದ್ರೆ ಆ ಪೊದ್ದು ಎಲ್ಲೂ ಕಾಣ್ತಾ ಇಲ್ಲ. ಮಲ್ಲಿರ್ ಮಂತಾಗೇನ ಇದ್ದಾಳೇನಂತ ಅಲ್ಲೂ ಹೋದೆ, ಅಲ್ಲೂ ಇರ್ಲಿಲ್ಲ. ಮಂಜನ್ ಕೇಳಿದೆ, ಮಂಜ ನಾನು ನೋಡಿಲ್ಲ ಅಂತಂದ. ಅದಕ್ಕೇನೆ ಊರೆಲ್ಲ ಹುಡ್ಕಾಡಿವಿ ನಾನು ಮಲ್ಲಿನು, ಎಲ್ಲೂ ಇರ್ಲಿಲ್ಲ. ತಿರ್ಗೆ ನನ್ನ ಮನೆಗೆ ನಾನು ಬಂದೇವಳೇನೋ ಈಗ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಬರ್ಲಿಲ್ವೇ ನಂಗಾರೆ? ಅಯ್ಯೋ ದೇವ್ರೆ, ಎಲ್ಗೋದ್ಲೋ ಏನೋ ಪೊದ್ದು. ನೋಡಮ್ಮ, ನೀನು ಒಯ್ದಿದ್ಕೆ ಅವಳು ಬೇಜಾರು ಮಾಡ್ಕೊಂಡು ಎಲ್ಗೋದ್ಲೋ ಏನೋ, ಇವಾಗ ಎಲ್ಲಿ ಅಂತ ಹುಡ್ಕದ ಅವಳನ್ನ. ಊರೆಲ್ಲ ಹುಡುಕಿದ್ರು ಪೊದ್ದು ಕಾಣ್ಲಿಲ್ವೇ? ಅಯ್ಯೋ ರಾಮ, ಎಲ್ಗೋತಪ್ಪೆ ಅದ್ ಮುಂಡೆದು ಮಂತಕ್ ಬರೋದ್ ಬಿಟ್ಟು. ಅಲ್ಲೆಲ್ಲ ಸರಿಯಾಗಿ ನೋಡ್ದೇನ್ ಪಾಪ, ಎಲ್ಲನ ಗುಡಿಯಾಗೋ ಇಲ್ಲಾಂದ್ರೆ ಅಲ್ಲೆಲ್ಲ ಜಾಕ್ಲಿ ಕಟ್ಟೆ ಮೇಲೋ ಸುಮ್ಮನೆ ಕುಕ್ಕೊಂಡಿರ್ತಾಳ ಅವಳು. ಎಲ್ಲೂ ಇಲ್ಲ ಕಣಮ್ಮ, ಎಲ್ಲತ್ಲಾಗೂ ಹುಡ್ಕಾಡಿ ಎಲ್ಲಾರನು ಕೇಳಿವಿ. ಯಾರು ನೋಡಿಲ್ಲ ಅಂತಂದ್ರು. ಎಲ್ಗೋದ್ಲೋ ಏನೋ.
ಅಲ್ಲ ಏನು ಗೊತ್ತಾಗಲ್ಲ ಅವಳಿಗೆ ಎಂಬುದು ಗೊತ್ತಿದ್ದು ನೀನು ಅವಳನ್ನ ಒಯ್ದು ಇದೆಯಲ್ಲ ಹೋಗಿನ ಈಗ ಎಲ್ಲ ಹುಡ್ಕೊಂಡು ಹೋಗೋದ ಅವಳನ್ನ ಹಾಂ. ಥೋ ನಿಮ್ಮ ಅಪ್ಪಯ್ಯ ಜೈಲ್ಗೆ ಹೋಗಿವ್ರಿ. ಈ ಪ್ಯಾದ್ ಮುಂಡೆ ನೋಡಿದ್ರೆ ಎಲ್ಗೋ ಕುಕ್ಕರಿಸ್ಕೊಂಡಿರ್ತೋ ಏನೋ. ನಡಿ ಪಾಪ ನೋಡೋಣ ಇನ್ನೊಂದ್ಸಲ ನಾವು ಊರಾಗೆ ನಾನು ಬಚ್ಚಿನಿ. ಹೋಗತ್ಲಾಗೆ ನಮ್ಗಂತೂ ಬರೇ ಇಂಥವೇ ಆದ್ವು. ನಮಸ್ಕಾರ ಮೇಡಮ್. ಹೇಳಿ ಏನಾಗ್ಬೇಕಾಗಿತ್ತು? ಏನಿಲ್ಲ ಮೇಡಮ್, ಅದೇ ಆ ಸರ್ಕಲ್ ಹತ್ರ ಯಾವುದೋ ಒಂದು ಹುಡುಗಿ ಕೂತ್ಕೊಂಡು ಅಳ್ತಾ ಇತ್ತು, ಅಪ್ಪಯ್ಯನ ನೋಡಬೇಕು ಅಂತಾನ. ಅದಕ್ಕೆ ಕೇಳಿದಕ್ಕೆ ನಿಮ್ಮ ಅಪ್ಪ ಎಲ್ಲ ಇದ್ದಾರೆ ಅಂತಂದಿದ್ದಕ್ಕೆ ಪೊಲೀಸ್ನವ್ರು ಕರ್ಕೊಂಡೋಗ್ಯವ್ರಂತೆ ನಮ್ಮ ಅಪ್ಪಯ್ಯನ. ನಾನು ನೋಡಬೇಕು ನಮ್ಮ ಅಪ್ಪಯ್ಯನ ಅಂತ ಕರ್ಕೊಂಡೋಗ್ಬೇಕು ಅಂತಾನೆ ಅಳ್ತಿತ್ತ ಹುಡುಗಿ. ಅದಕ್ಕೆ ಕರ್ಕೊಂಬಂದಿದ್ದೀನಿ ಮೇಡಮ್. ಹೌದಾ? ಎಲ್ಲಿ ಹುಡುಗಿ? ಕರೀರಿ, ಹೊರಗಡೆ ಇದ್ದಾರಾ? ಬಾರಮ್ಮ ಬಾಯಿಲಿ ಒಳಕ್ಕೆ. ಇದೇ ಹುಡುಗಿನೇ ನೋಡಿ ಮೇಡಮ್. ಅಲ್ಲಿ ಏನು ಗೊತ್ತಿಲ್ಲದೇನೆ ಸುಮ್ಮನೆ ಅಳ್ತಾ ಇತ್ತು. ರೋಡ್ನಾಗೆಲ್ಲ ಅಳ್ಕೊಂಡು ಓಡಾಡ್ತಿತ್ತು, ನಮ್ಮ ಅಪ್ಪಯ್ಯನ ನೋಡಬೇಕು ಅಂತಾನ. ನಾನು ಅದಕ್ಕೆ ಯಾಕಮ್ಮ ಯಾವ ಊರು ಏನು ಅಂತೇಳಿ ವಿಚಾರಿಸಿದ್ಕೆ ನಮ್ಮ ಅಪ್ಪಯ್ಯನ ಪೊಲೀಸ್ನವ್ರು ಕರ್ಕೊಂಬಂದೇವ್ರೆ, ನಾನು ನಮ್ಮ ಅಪ್ಪಯ್ಯನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳ್ತು. ಅದಕ್ಕೇ ಸೀದಾ ಇಲ್ಲಿಗೆ ಸ್ಟೇಷನಿಗೆ ಕರ್ಕೊಂಬಂದೆ ಮೇಡಮ್. ಯಾವ ಊರು ಅಂತಲೂ ಗೊತ್ತಿಲ್ಲ ನನಗೆ ಮೇಡಮ್. ಈ ಹುಡುಗಿ ಅದೇ ಆ ರಾಮನಹಳ್ಳಿಗೆ ಅರೆಸ್ಟ್ ಮಾಡ್ಕೊಂಬಂದವಲ್ಲ ಸಿದ್ದಪ್ಪ ಅಂತ ಹೇಳಿ, ಅವ್ರ ಮಗಳೇ ಇರಬೇಕು ಇವರು. ಇವರೇ ತಾನೇ ನಮ್ಗೆ ಹೇಳಿದ್ದು, ಅದೇ ಆ ಗೌರಿ ಅವರು ಅಲ್ಲಿದ್ದಾರೆ ಅಂತ ಹೇಳಿ. ಹೌದು ಹೌದು, ನನಗೂ ನೆನಪೈತೆ. ಈ ಹುಡುಗಿಯಿಂದನೇ ನಮ್ಗೆ ಸತ್ಯ ಏನು ಅಂತ ಗೊತ್ತಾಗಿದ್ದು. ಅಳ್ಬೇಡ ಸುಮ್ಮೀರಮ್ಮ. ಏನ್ ನಿನ್ನ ಹೆಸರು? ನಿಮ್ಮ ಅಪ್ಪನ ಹೆಸರೇನು? ನಾನು ನಮ್ಮ ಅಪ್ಪಯ್ಯನ ನೋಡ್ಬೇಕು, ನಮ್ಮ ಅಪ್ಪಯ್ಯನ ಮನೆಗೆ ಕರ್ಕೊಂಡು ಹೋಗ್ಬೇಕು. ನನಗೆ ನಮ್ಮ ಅಪ್ಪಯ್ಯನ ತೋರಿಸ್ರಿ. ನಮ್ಮ ಅಮ್ಮಯ್ಯ ನನ್ನ ಒಯ್ತು, ಅಪ್ಪಯ್ಯ ಜೈಲ್ಗೆ ಹೋಗಕ್ಕೆ ನೀನೇ ಕಾರಣ ಅಂತ. ಅದಕ್ಕೇನೆ ನಮ್ಮ ಅಪ್ಪಯ್ಯನ ಕರ್ಕೊಂಡು ಹೋಗಕ್ಕಂತ ಬಂದಿದ್ದೀನಿ ನಾನು. ನಮ್ಮ ಅಪ್ಪಯ್ಯನ ನೋಡ್ಬೇಕು ನಾನು. ಆಯ್ತಮ್ಮ, ತೋರಿಸ್ತೀವಿ ನಿಮ್ಮ ಅಪ್ಪಯ್ಯನ. ಯಾರು? ಸಿದ್ದಪ್ಪ ತಾನೆ ನಿಮ್ಮ ಅಪ್ಪಯ್ಯ? ಅದೇ 3 ಜನನ ಅರೆಸ್ಟ್ ಮಾಡ್ಕೊಂಡ್ ಬಂದ್ವಲ್ಲ, ಸಿದ್ದಪ್ಪ, ತಿಪ್ಪೆ ಮತ್ತೆ ಗೌರಿ ಅವ್ರನ್ನ. ಅದ್ರಾಗೆ ಸಿದ್ದಪ್ಪ ತಾನೆ ನಿಮ್ಮಪ್ಪ? ಹೌದು ಮೇಡಮ್, ಆ ಸಿದ್ದಪ್ಪರೇ ಇವ್ರ ಅಪ್ಪಯ್ಯ. ಅವರೇ ಹೇಳಿದ್ರಲ್ಲ ಅವತ್ತು ಇವಳು ನನ್ನ ಮಗಳು ಅಂತಾನ. ಇವಳಿಗೊಂದು ಸ್ವಲ್ಪ ಬುದ್ಧಿ ಕಡಿಮೆ ಮೇಡಮ್. ಅದಕ್ಕೇನೆ ಅವ್ರ ಅಮ್ಮ ಎಲ್ಲೋ ಹೊಡೆದಿರ್ಬೇಕೇನೋ, ಅದಕ್ಕೆ ಅಪ್ಪಯ್ಯನ ನೋಡ್ಬೇಕು ಅಂತ ಹೇಳಿ ಎಲ್ಲ ಯಾವುದೋ ಬಸ್ ಹತ್ಕೊಂಡು ಸೀದಾ ಬಂದಿದ್ದಾಳೆ ಇಲ್ಲಿಗೆ. ಏನಮ್ಮ, ಏನ್ ನಿನ್ನ ಹೆಸರು? ನಾನು ನಮ್ಮ ಅಪ್ಪಯ್ಯನ ನೋಡ್ಬೇಕು, ನಮ್ಮ ಅಪ್ಪಯ್ಯನ ತೋರಿಸ್ರಿ ಮೊದ್ಲು. ನಾನು ನಮ್ಮ ಅಪ್ಪಯ್ಯನ ನೋಡ್ಬೇಕು. ಅಯ್ಯೋ ತೋರಿಸ್ತೀವಮ್ಮ, ಅಳ್ಬೇಡ ಸುಮ್ಮನಿರು. ನಿಮ್ಮಪ್ಪ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ, ತೋರಿಸ್ತೀವಿ, ಸುಮ್ಮನೆ ಇರು. ನಿನ್ನ ಹೆಸರೇನು ಅಂತಂದೆ? ನನ್ನ ಹೆಸರು ಪದ್ದು ಅಂತಾನ. ನಮ್ಮ ಅಪ್ಪಯ್ಯನ ನೋಡ್ಬೇಕು ಅಷ್ಟೇ ನಾನು. ಎಲ್ಲಿ ಹೋದ್ ನಮ್ಮ ಅಪ್ಪಯ್ಯ ಅಂತ ಕರ್ಕೊಂಡು ಹೋಗ್ಬೇಕು ನಮ್ಮ ಅಪ್ಪಯ್ಯನ. ಆಯ್ತಾಯ್ತು, ನಿಮ್ಮ ಅಪ್ಪಯ್ಯನ ತೋರಿಸ್ತೀವಿ, ಸುಮ್ಮನಿರು. ಅಳ್ಬೇಡ ಸುಮ್ಮನಿರು, ಕಣ್ಣೀರು ಒರೆಸ್ಕೆ. ರವಿ, ಹೋಗಿ ಆ ಸಿದ್ದಾಪುರನ ಕರ್ಕೊಂಬನ್ನಿ ಹೋಗಿ. ಓಕೆ ಮೇಡಮ್. ಏನ್ರಲ್ಲಿ ಬಂದಮ್ಮ? ಯಾರ ಜೊತೆಗೆ ಬಂದೆ? ನಿಮ್ಮ ಅಮ್ಮಗೂ ಹೇಳ್ ಬಂದೆ ಇಲ್ವಾ ಮನೆಗೆ? ನಮ್ಮ ಅಪ್ಪಯ್ಯನ ನೋಡ್ಬೇಕು ನಾನು. ಅಯ್ಯೋ ಸುಮ್ನಿರಮ್ಮ, ಅಳ್ಬೇಡ. ನಿಮ್ಮ ಅಪ್ಪಗೆ ಏನು ಆಗಿಲ್ಲ, ಇಲ್ಲೇ ಇದ್ದಾರೆ, ಚೆನ್ನಾಗಿದ್ದಾರೆ, ಸುಮ್ನಿರು. ಅಳ್ಬಾರ್ದು, ಸುಮ್ನಿರು, ತೋರಿಸ್ತೀವಿ, ಸುಮ್ನಿರು. ಮೇಡಮ್, ನಾವಿನ್ ಹೋಗ್ಬೋದಾ? ಈ ಹುಡುಗಿನ ಅವ್ರ ಮನೆಗೆ ಬಿಡ್ತೀರಾ ತಾನೆ ನೀವೇನೆ? ಈ ಹುಡುಗಿನ ಇಲ್ಲಿ ಕರ್ಕೊಂಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದೀರಾ. ಸರಿ ಸರ್, ನೀವು ಹೋಗಿ ಈ ಹುಡುಗಿನ ಮನೆಗೆ ತಲುಪಿಸ್ತೀವಿ ನಾವು. ಅವಳನ್ನ ಮನೆಗೆ ಸೇರಿಸೋ ಜವಾಬ್ದಾರಿ ನಮ್ದು, ನೀವು ಹೋಗಿ. ಓಕೆ ಮೇಡಮ್. ಪದ್ದು ಯಾಕಮ್ಮ ನೀನು ಇಲ್ಲಿಗೆ ಬಂದಿದ್ಯಾ? ನೀನು ಒಬ್ಬಳೇ ಬಂದೆ? ಈ ಅಪ್ಪ ನೀನ್ ಯಾಕೆ ಇಲ್ಲ ಇದೀಯಾ? ಯಾಕೆ ಮನೆಗೆ ಬರ್ಲಿಲ್ಲ ನೀನು? ಅದಕ್ಕೆ ನಮ್ಮ ಅಮ್ಮಯ್ಯ ಹೋಯ್ತು ನನ್ನ. ಅಪ್ಪ ಇಲ್ಲ ಜೈಲಿಗೆ ಹೋಗಕ್ಕೆ ನೀನೇ ಕಾರಣ ಅಂತ ಹೇಳಿ ಹೋಯ್ತು ಎರಡೆರಡು ಕಪಾಳಕ್ಕೆ. ಅದಕ್ಕೇನೆ ನಿನ್ನ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾನೇ ಒಬ್ಳೆ ಬಂದೆ ಬಸ್ಸಿಗೆ ಹತ್ಕೊಂಡು. ಬಾರಪ್ಪ ಹೋಗೋಣ ಊರಿಗೆ, ಬಾ ಹೋಗೋಣ ನೀನು. ಅಳ್ಬೇಡ ಸುಮ್ಮನಿರಮ್ಮ, ನನಗೇನು ಆಗಿಲ್ಲ, ಮನೆಗೆ ಬರ್ತೀನಿ ನಾನು ಎಲ್ಲನ. ನೀನು ಯಾಕೆ ಬರಕ್ಕೆ ಹೋದಮ್ಮ ಒಬ್ಳೇನೆ? ಇಲ್ಲಿ ಟೌನಾಗ ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದರೆ ಯಾವ್ದನ ಗಾಡಿ ಪಾಡಿ ಬತ್ತಿರ್ತವೆ. ನೀನು ಯಾಕೆ ಬರಕ್ಕೆ ಹೋದೆ? ಅಣ್ಣನ ಜೊತೆಗೋ ಅಮ್ಮನ ಜೊತೆಗೋ ಬರಬೇಕು ತಾನೆ, ಒಬ್ಳೆ ಬಂದಿದ್ಯಲ್ಲಮ್ಮ. ಅವ್ರಿಗೆ ಹಂಗಾರೆ ಹೇಳ್ದಂಗೆ ಅದೇ ಬಂದಿದ್ಯೇನು? ನೀನು ಒಬ್ಳೆ ಬಂದೆ? ಅಮ್ಮ ಹೋಯ್ತಲ್ಲ ಅದಕ್ಕೇನೆ ನೀನು ಮನೆಗೆ ಬಂದಿಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋದೆ. ಅಮ್ಮ ಒಯ್ಯಲ್ಲ ಅಂತ ಕರ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಬಾ ಹೋಗೋಣ ನೀನು. ಹಂಗೆಲ್ಲ ಬರೋಕ್ಕಾಗಲ್ಲ ಕಣಮ್ಮ. ಬೇಲ್ ತಂದು ಬಿಡಿಸ್ಕೊಂಡು ಹೋಗ್ಬೇಕು. ಹೋಗು ನೀನು ಊರಿಗೆ ಹೋಗಮ್ಮ, ನಿಮ್ಮ ಅಣ್ಣನ ಕಳಿಸು, ಅವನು ಬೇಲ್ ತಗೊಂಬಂದು ಬಿಡಿಸ್ಕೊಂಡು ಹೋಗ್ತಾನೆ ನನ್ನ, ಅವಾಗ ಬರ್ತೀನಿ. ಇವಾಗ ಬಿಡಲ್ಲ ನನ್ನ ಪೊಲೀಸ್ನವರು. ಹೋಗಿ ನೀನು ಊರಿಗೆ ಹೋಗಮ್ಮ. ಯಾಕೆ ಬರಲ್ಲಪ್ಪ? ಯಾಕೆ ನಿನ್ನ ಇಲ್ಲೇ ಇಟ್ಕೊಂಡಿದ್ದಾರೆ? ನೀನು ಯಾಕೆ ಮನೆಗೆ ಬರಲ್ಲ?
ನಾನು ಹೇಳಿರೆ ಅದು ನಿನಗೆ ಅರ್ಥ ಆಗಲ್ಲ. ನೀನು ಮನೆಗೆ ಹೋಗು, ಬರ್ತೀನಿ ನಾನೆಲ್ಲ ನಾಳೆಗೆ ಬರ್ತೀನಿ ಹೋಗು. ಮೇಡಮರೇ ಇವಳಿಗೆ ಏನು ಗೊತ್ತಾಗಲ್ಲ. ಅವ್ರ ಅಮ್ಮ ಒಯ್ದೇವಳಂತೆ, ಅದಕ್ಕೇನೆ ಬಂದುಬಿಟ್ಟೇವಳೆ ನಾನು ನೋಡಕ್ಕಂತಾನ. ಒಂದು ಸ್ವಲ್ಪನ ಇವಳನ್ನ ಕರ್ಕೊಂಡೋಗಿ ನಮ್ಮ ಮನೆಗೆ ಬಿಟ್ಟು ಬರ್ರಿ ಮೇಡಮರೇ. ಅವಳಿಗೆ ಗೊತ್ತಾಗಲ್ಲ ಹೋಗೋದು ಹೆಂಗೆ ಅಂತಾನ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದ್ಗಿದಾತು ಕರ್ಕೊಂಡೋಗ್ರಿ ಮೇಡಮರೇ. ಸರಿ ಇವಳನ್ನ ಕರ್ಕೊಂಡೋಗಿ ನಿಮ್ಮ ಮನೆಗೆ ಬಿಡೋ ಜವಾಬ್ದಾರಿ ನಮ್ದು. ನೀವೇನು ಚಿಂತೆ ಮಾಡಬೇಡಿ, ಇವಳಿಗೆ ಏನು ತೊಂದರೆ ಆಗ್ದಂಗೆ ಮನೆಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀವಿ. ಇಂಥ ಮುಗ್ಧ ಮಗಳು ನೋಡಿ ಆದ್ರೂ ನೀವು ಬುದ್ಧಿ ಕಲಿಯೋದು ಬೇಡವಾ? ಇನ್ನೊಬ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಹೇಳಿ ಎಂತ ಕೆಟ್ಟ ಕೆಲಸ ನೀಚ್ ಕೆಲಸ ಮಾಡಕ್ ಹೋಗಿದ್ರಲ್ಲ ನೀವು. ಗೊತ್ತಾಗಲ್ವಾ ನಿಮ್ಗೆ? ನೋಡಿ ಪಾಪ ಅದು ಹೆಂಗ್ ಅಳ್ತಾ ಇದೆ ಅಂತ ಹುಡುಗಿ. ನೀವೇನ್ ಮಾಡಿದೀರಾ ಅಂತನ ಅವಳಿಗೆ ಅರ್ಥ ಆಗಿದ್ರೆ ನಿಮ್ಮನ್ನ ಬೈದಿರೋಳು. ಏನ್ ಮಾಡ್ತೀರಾ? ಆ ಹುಡುಗಿಗೆ ಪಾಪ ಬುದ್ಧಿ ಕಡಿಮೆ ಆಗಿರೋದಕ್ಕೆ ಗೊತ್ತಿಲ್ಲ ಅಪ್ಪಯ್ಯ ಏನ್ ಮಾಡಿದಾನೆ ಅಂತಾನ. ಸರಿ ಮೇಡಮ್, ದಯವಿಟ್ಟು ಕರ್ಕೊಂಡೋಗಿ ಬಿಟ್ಟು ಬರ್ರಿ ಮೇಡಮ್. ಸರಿ ನೀವು ನಡೀರಿ ಒಳಗಡೆ. ಪದು, ಪೊಲೀಸ್ನವರು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ, ಹೋಗಮ್ಮ. ನಾನು ನಾಳೆಗೆ ಬರ್ತೀನಿ, ಹೋಗು, ನೀನು ಅಳ್ಬೇಡ. ಅಕ್ಕಪ್ಪ ಇವತ್ ಬರಲ್ವೇ ನೀನು? ನನ್ ಜೊತೆಗೆ ಬಾರಪ್ಪ ಹೋಗೋಣ. ಅಮ್ಮ ಒಯ್ತಿದ್ದೆ ನನ್ನ. ಹಂಗೆಲ್ಲ ನಾನು ಇವತ್ತು ಬರೋಕ್ಕಾಗಲ್ಲ, ನನಗೆ ಕೆಲಸ ಐತೆ ಇಲ್ಲಿ. ಅದಕ್ಕೇನೆ ನೀನು ಹೋಗು, ನಾನು ನಾಳೆಗೆ ಬರ್ತೀನಿ. ಹೋಗು, ಪೊಲೀಸ್ನವರು ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಮನೆಗೆ. ಹೋಗು ಇವ್ರ ಜೊತೆಗೆ ಹಂಗ. ಸರಿ ನಾಳೆಗೆ ಬರ್ತೀಯ ತಾನೆ? ಬರ್ತೀನಮ್ಮ, ಬರ್ತೀನಿ, ಹೋಗು ನೀನು. ರವಿ, ಜೀಪ್ ತಗೊಂಡೋಗಿ ಈ ಹುಡುಗಿನ ಕುಂಡಿಸ್ಕೊಂಡೋಗಿ ಹುಷಾರಾಗಿ ಅವ್ರ ಮನೆಗೆ ತಲುಪಿಸ್ಬಿಟ್ಟು ಬನ್ನಿ. ಹಂಗೇನೆ ಇವ್ರ ಅಮ್ಮವ್ರಿಗೂ ಹೇಳಿ ಇವ್ರಿಗೇನು ತೊಂದರೆ ಕೊಡಬಾರ್ದು, ಹೊಡಿಬಾರ್ದಂತೆ ಮೇಡಮ್ ಅವ್ರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಬನ್ನಿ, ಹೋಗಿ ಕರ್ಕೊಂಡೋಗಿ. ಓಕೆ ಮೇಡಮ್, ಬಿಟ್ಟು ಬರ್ತೀನಿ. ನಡಿಯಮ್ಮ ಹೋಗೋಣ, ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಸ್ಟೋರಿ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ನಮಗೆ ತಿಳಿಸ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.